ಎಲ್ಲರಿಗೂ ನಮಸ್ಕಾರ. ಆಹಾರ, ಆರೋಗ್ಯ, ಕೃಷಿ ಈ ಮೂರು ಬೇರೆ ಬೇರೆ ಅಲ್ಲ. ಈ ಮೂರನ್ನೂ ಬೇರೆ ಬೇರೆ ಮಾಡಿ ಪಾರಿಶ್ರಾಮಿಕ ವಿಧಾನದಲ್ಲಿ ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ಆಹಾರವನ್ನು ಉತ್ಪಾದನೆ ಮಾಡ್ತಾ ಜನರ ಆರೋಗ್ಯವನ್ನು ನಾಶ ಮಾಡಿ ಆರೋಗ್ಯದ ಹೆಸರಿನಲ್ಲಿ ಆಸ್ಪತ್ರೆಗಳನ್ನು ಸ್ಥಾಪಿಸಿ ಈ ಔಷಧಿ ಕಂಪನಿಗಳು ಮತ್ತು ರಸಗೊಬ್ಬರ ಕಂಪನಿಗಳು ಎರಡು ಅಕ್ಕ ತಂಗಿಯರಂತೆ ಸೇರಿ ಇಡೀ ಭಾರತ ದೇಶದ ಆಹಾರ ವ್ಯವಸ್ಥೆಯನ್ನ ಬುಡಪಾಯ ಸಮೇತ ತೆಗೆದುಹಾಕಿದ್ದಾರೆ. ನಮ್ಮ ಆಹಾರ ಧಾನ್ಯಗಳನ್ನು ನಾವು ಇವತ್ತು ಹೆಸರುಗಳ ಸಮೇತ ಮರೆತು ಹೋಗಿದ್ವಿ. ನಿಜವಾದ ಆಹಾರ ನಮ್ಮ ದೇಶದ ಪೌಷ್ಟಿಕಾಂಶಯುಳ್ಳ ನವಣೆ, ಸಾಮೆ, ಕೊರ್ಲೆ, ಊದಲು, ಆರ್ಕ, ಸಜ್ಜೆ, ರಾಗಿ, ಜೋಳ, ಬರಗು ಈ ರೀತಿ ಇನ್ನೂ 36 ವೈವಿಧ್ಯಮಯವಾದ ಮೂಲ ಧಾನ್ಯಗಳು ಇಡೀ ಭಾರತ ಖಂಡದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಅಲ್ಲಲ್ಲೇ 4 ಮಳೆಗಳು ಬಂದರೆ ಸಾಕು. ಕೆಲವು ಧಾನ್ಯಗಳಂತೂ ಮಳೆನೂ ಬೇಕಾಗಿಲ್ಲ, ಇಬ್ಬನಿ ಸಿಕ್ಕಿದ್ರೆ ಸಾಕು ಬೆಳೀತಕ್ಕಂಥ ಈ ಅದ್ಭುತವಾದ ಪೌಷ್ಟಿಕಾಂಶಯುಳ್ಳ ಧಾನ್ಯಗಳು ಊಟ ಮಾಡಿದ್ರೆ ರೋಗ ನಿನ್ನ ದೇಹಕ್ಕೆ ಬರೋದಕ್ಕೆ ಹೆದರ್ಕೊಳ್ಳುತ್ತೆ. ಅಂತ ಪರಿಸ್ಥಿತಿಯಲ್ಲಿ ನಾವು ಸ್ವಾತಂತ್ರ್ಯ ಬಂದ ನಂತರ ಮೇಲೆ ಈ ಗ್ರೀನ್ ರೆವಲ್ಯೂಷನ್, ಹರಿತ ವಿಪ್ಲವ ಅಂತ ಹೇಳಿ ಅಕ್ಕಿ ಗೋಧಿಯನ್ನ ಊಟ ಮಾಡಿದ್ರೆ ರೋಗ ಬರುತ್ತೆ. ಅಕ್ಕಿ ಗೋಧಿಯಲ್ಲಿ ಯಾವ ಅಂಶವೂ ನಮಗೆ ಆರೋಗ್ಯವನ್ನ ವೃದ್ಧಿ ಮಾಡುವುದು ಇಲ್ಲ. ಆರೋಗ್ಯ ಬೇಕು ಅಂದ್ರೆ ನಿಮ್ಮ ದೇಹಕ್ಕೆ ರಕ್ತದಲ್ಲಿ ಗ್ಲೂಕೋಸ್ ಅಂಶ ನಿಧಾನವಾಗಿ ಸೇರ್ಪಡೆಯಾಗಬೇಕು. ಆ ವ್ಯವಸ್ಥೆ ಇರುವುದು ಈ ಅದ್ಭುತವಾದ ಚಿರುಧಾನ್ಯ, ತೃಣಧಾನ್ಯ, ಕ್ಷುದ್ರಧಾನ್ಯ ಈ ರೀತಿ ಬೇಡದೇ ಇರೋ ಪದಗಳನ್ನ ಆವರಿಸಿಕೊಂಡು ನಮ್ಮ ಊಟವನ್ನ ಈ ವಿಧದಲ್ಲಿ ಎಲ್ಲರಿಗೂ ತಲುಪಿಸಕ್ಕೆ ಶುರು ಮಾಡಿ ಕೊನೆಗೆ ಈ ತಜ್ಞರು, ಈ ಅಗ್ರಿಕಲ್ಚರಲ್ ಸೈಂಟಿಸ್ಟ್ ಅಂತ ಹೇಳ್ಕೊಳ್ಳೋರು, ನೀವು ತಿಂತಾ ಇರೋದು ನಾರುಳ್ಳ ಧಾನ್ಯ, ಅದು ಪ್ರಿಮಿಟಿವ್ ಫುಡ್ಡು ಅಂದ್ರೆ ಹಿಂದೆ ಬಿದ್ದಿದ್ದವರು ಫುಡ್ಡು ಆಹಾರ, ನಾವು ಕೊಡ್ತೀವಿ ನಿಮಗೆ ಪ್ರೀಮಿಯಂ ಫುಡ್ಡು ಅಂತ ಅಕ್ಕಿ ಗೋಧಿ ನಮ್ಮ ತಲೆ ಮೇಲೆ ಏರಿಸಿದ್ರೆ ಅದನ್ನ ತಿಂದು ರೋಗ ತರಿಸ್ಕೊಂಡು ಆಸ್ಪತ್ರೆ ಸುತ್ತಾಡಿ ಇವತ್ತು ಭಾರತ ದೇಶದಿಂದ ಬರೀ ಡಯಾಬಿಟಿಸ್, ಮಧುಮೇಹ ರೋಗದ ಒಂದು ಸುಂಕ ಫಾರ್ಮಸ್ಯೂಟಿಕಲ್ ಕಂಪನೀಸ್ಗೆ ನಾವು ಕೊಡ್ತಾ ಇರೋದು $1 ಟ್ರಿಲಿಯನ್ ಹತ್ರ ಆಗಿದೆ. ಮೂಲ ಕಾರಣ ಇಷ್ಟೇ, ನಮ್ಮ ಊಟ ಆರ್ಕ, ನವಣೆ, ಸಾಮೆ, ಕೊರ್ಲೆ, ಊದಲು ಆದರೆ ನಮ್ಮ ದೇಹದಲ್ಲಿ ಉಂಟಾಗುವ ಕಲ್ಮಶಗಳನ್ನ ಆವತ್ತಿಗಾವತ್ತು ಶುದ್ಧ ಮಾಡುವ ಗುಣ ನಮ್ಮ ಊಟದಲ್ಲೇ ಭಗವಂತರಿಟ್ಟಿದ್ದಾರೆ. ಅದು ಬೇಡ, ಅದು ತಿನ್ನಬೇಡ, ಅದು ತಿಂದ್ರೆ ನಿಮಗೆ ಹೊಟ್ಟೆಯಲ್ಲಿ ಉರಿ ಆಗತ್ತೆ, ಅದು ಪಚನ ಆಗೋದಿಲ್ಲ ಅಂತ ಈ ತಜ್ಞರು ಹೇಳಕ್ಕೆ ಶುರು ಮಾಡಿದ್ರೆ ನಮ್ಮ ರೈತರು ಸಮೇತ ಅದನ್ನ ನಂಬಿ ಈ ಧಾನ್ಯಗಳನ್ನ ಬೆಳೆಯೋದನ್ನ ಬಿಟ್ಟು 1950ರಲ್ಲಿ ನಮ್ಮ ದೇಶ ಹತ್ರ 200 ಮಿಲಿಯನ್ ಟನ್ನು ಮಿಲೆಟ್ಸ್ ಅಂತಾರೆ ಇಂಗ್ಲಿಷಲ್ಲಿ ಈ ಧಾನ್ಯಗಳನ್ನು, ಈಗ 2000 ಇಸ್ವಿಯಲ್ಲಿ 8 ಮಿಲಿಯನ್ ಟನ್ ಅಲ್ಲಿ ಮಾತ್ರ ಬೆಳೀತಾ ಇದ್ದಾರೆ. 800 ಮಿಲಿಯನ್ ಟನ್ಸ್ ಭತ್ತ, 1000 ಮಿಲಿಯನ್ ಟನ್ಸ್ ಗೋಧಿ ಬೆಳೆದು ಪಂಜಾಬಲ್ಲಿ ನೀರಿಲ್ಲ. ಈಗ
1500 ಫೀಟ್ ಕೊರೆದ್ರೂ ನೀರಿಲ್ಲ. 10 ವರ್ಷಕ್ಕೆ ಉಳಿದಿದೆ. ಅಂದ್ರೆ ಭತ್ತ ಗೋಧಿ ಬೆಳೆಯೋದಕ್ಕೆ ಭೂಮಿ ಮೇಲೆ ಇದ್ದ ನದಿಗಳು ಹಬೆ ಆಗ್ತಾ ಇವೆ. ಭೂಮಿ ಮಣ್ಣು ತಾಯಿ ನಾಶ ಆಗಿದೆ. ಪೌಷ್ಟಿಕಾಂಶಗಳು ಸಾರವಂತಿಕೆ ಮಣ್ಣಿನಿಂದ ಕಳೆದೋಗಿದೆ. 40% ಭೂಮಿ ಈಗ ಮರಳು ಭೂಮಿಗೆ ಬದಲಾವಣೆ ಆಗಿದೆ. ಇಷ್ಟು ನಡೀತಾ ಇದ್ರು ಯಾವ ತಜ್ಞರು ಆಹಾರದ ಗುಣತತ್ವದ ಬಗ್ಗೆ ಮಾತಾಡದೆ ಆಯುರ್ವೇದ, ನ್ಯಾಚುರೋಪತಿ, ಹೋಮಿಯೋಪತಿ, ಅಲ್ಲೋಪತಿ ಅಂತ ಔಷಧಿ ತತ್ವಗಳನ್ನ ಒಲ್ಲೆ ಹಾಕ್ತಾ ಇದ್ದಾರೆ. ಎಲ್ಲರೂ ಎಕ್ಸ್ಪರ್ಟ್ಸೇ, ಆದ್ರೆ ಊಟಕ್ಕೂ ಆರೋಗ್ಯಕ್ಕೂ ಕೃಷಿಗೆ ಸಂಬಂಧ ಇದೆ ಅಂತ ಯಾರು ಮಾತಾಡ್ತಾ ಇಲ್ಲ. ಏನಾದ್ರೂ ತಿನ್ನು, ಈ ಟ್ಯಾಬ್ಲೆಟ್ ತಗೋ, ಏನಾದ್ರೂ ತಿನ್ನು, ನಿಮ್ಮ ಡಿಟಾಕ್ಸ್ ಮಾಡು, ಏನಾದ್ರೂ ತಿನ್ನು, ಈ ಗುಳಿಗೆ ತಗೋ. ನನಗಂತೂ ಅರ್ಥ ಆಗ್ತಾ ಇಲ್ಲ. ಈ ತಜ್ಞರು ಹೇಳ್ತಾ ಇರೋದು ಏನು ಅಂತಾನೆ ಅರ್ಥ ಆಗಲ್ಲ. ರೋಗ ಯಾಕೆ ಬಂದಿದೆ ಅಂತ ಕಾರಣ ಹುಡುಕದೆ ನಾವು ಔಷಧಿ ಮಾಡಿದೀವಿ ಅಂತ ತಗೊಂಡು ಕೊಡ್ತಾ ಇದ್ದಾರೆ. ಮೂಲ ಕಾರಣ ಇಷ್ಟೇ, ನಿಮ್ಮ ರಕ್ತಕ್ಕೆ ಗ್ಲೂಕೋಸು ಸೇರ್ಪಡುವ ವಿಧಾನ ಭಗವಂತನ ಹಾದಿಯಲ್ಲಿ ಹೋದ್ರೆ ನಿಧಾನವಾಗಿರಬೇಕು. ಅಕ್ಕಿ, ಗೋಧಿ, ಹಾಲು, ಸಕ್ಕರೆ, ಮೊಟ್ಟೆ, ಮಾಂಸ ಯಾವುದು ತಿಂದ್ರು ನಿಮ್ಮ ರಕ್ತಕ್ಕೆ ಗ್ಲೂಕೋಸು ದಿಢೀರಂತ ಸೇರುತ್ತೆ. ಇಂಗ್ಲಿಷ್ ಅಲ್ಲಿ ಅಲೋಪತಿಕ್ ಟರ್ಮ್ಸ್ ಅಲ್ಲಿ ಇದನ್ನು ಹೋಮಿಯೋಸ್ಟಾಸಿಸ್ ಆಫ್ ಬ್ಲಡ್ ಅಂತಾರೆ. ಸಮತೋಲನವನ್ನ ಕಾಪಾಡಿಕೊಳ್ಳದೆ ಇರತಕ್ಕಂತ ಆಹಾರವನ್ನ ನೀವು ಎಲ್ಲರಿಗೂ ತಿನ್ನಿಸಿ, ರೋಗವನ್ನ ತರಿಸಿ, ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಬೇಡದೇ ಇದ್ದ ಔಷಧಿಗಳನ್ನ ಕೊಟ್ಟು ಇನ್ನೊಂದು ಕಾಯಿಲೆಗಳನ್ನ ಹೆಚ್ಚು ಮಾಡಿ, ಒಟ್ಟಾರೆ ಈಗ ಭಾರತ ದೇಶ ಡಯಾಬಿಟಿಸ್ ರೋಗಕ್ಕೆ ಒಂದಕ್ಕೆ ಫಾರ್ಮಸ್ಯೂಟಿಕಲ್ಸ್ ಕಂಪನಿಗೆ ಕಳಿಸ್ತಾ ಇರೋದು $1 ಟ್ರಿಲಿಯನ್. ಹೋಮಿಯೋಸ್ಟಾಸಿಸ್ ಆಫ್ ದ ಬ್ಲಡ್ ಕ್ಯಾನ್ ಬಿ ಮೇಂಟೈನ್ಡ್. ಅದನ್ನ ನಾವು ಸರಿಯಾಗಿ ಸಮತೋಲನವಾಗಿ ಇಟ್ಟುಕೊಳ್ಳೋದಕ್ಕೆ ಬೇಕಾಗಿದ್ದ ಧಾನ್ಯಗಳು 5 ಅಂತ ನಾವು ಕಳೆದ 30 ವರ್ಷದಿಂದ ಪ್ರಾಯೋಗಿಕವಾಗಿ ಕೆಲಸ ಮಾಡಿ ತೋರಿಸಿದ್ದೇವೆ. ಅಂದ್ರೆ ಇದರ ಅರ್ಥ ಡಯಾಬಿಟಿಸ್ ಅನ್ನುವ ರೋಗಿಗಳನ್ನು ಲಕ್ಷಾಂತರ ಜನನ್ನ ತನ್ರಿ, ಈ ಊಟ 1 ತಿಂಗಳು ಕೊಡ್ರಿ, ನಿಮ್ಮ HbA1c ಹತ್ತಿರೋದು 6ಗೆ ಬರುತ್ತೆ. ಟೈಪ್ 1 ಡಯಾಬಿಟಿಸ್ ಸಣ್ಣ ಪುಟ್ಟ ಮಕ್ಕಳು, 8 ವರ್ಷ ಮಕ್ಕಳಿಗೆ ಈ ರೋಗ ಬಂದ್ರೆ ಇದನ್ನು ವಾಸಿ ಮಾಡಕ್ಕಾಗೋದಿಲ್ಲ, ಇದು ಜೆನೆಟಿಕ್ ಡಿಸಾರ್ಡರು ಅಂತ ಹೇಳಿ ಈ ತಜ್ಞರು ಕೈ ಚಲ್ಲಿ ಕೂತಿದ್ದಾಗ, 1 ನಿಮಿಷ ವಿಡಿಯೋ ತೋರ್ಸ, ಯಾರು ಬಂದಿದ್ರಲ್ಲ, ಪರವಾಗಿಲ್ಲ, ಮಾತು ಕೇಳಿಸುತ್ತೆ ಬಿಡ. ಒಂದು ವಿಡಿಯೋ ಕೊಟ್ಟಿದ್ದೆ, ಅಲ್ಲಿ ಎಲ್ಲ ಬಂದು ತೋರಿಸಿ ಕಳಿಸಿದ್ರಲ್ಲಪ್ಪ. ಆಯ್ತು, ಆ ವಿಡಿಯೋದಲ್ಲಿ ಒಬ್ಬ ತಾಯಿ ತನ್ನ ಮಗುಗೆ ಟೈಪ್ 1 ಡಯಾಬಿಟಿಸ್ ಬಂದ್ರೆ ನಮ್ಮ ಸಿರಿಧಾನ್ಯಗಳನ್ನ ಮತ್ತು ಅಂಬಲಿಯನ್ನ ಕುಡಿಸಿ 30 ದಿವಸದಲ್ಲಿ ಇನ್ಸುಲಿನ್ ಇಲ್ಲದೆ ಈಗ ಆರಾಮಾಗಿದ್ದಾನೆ. 4 ವರ್ಷ ಆಗಿದೆ. ನನ್ನ ಹೆಸರು ಶ್ರುತಿ ಸುಜನ್ ಅಂತ. ನಾನು ಬೆಂಗಳೂರಲ್ಲಿ ವಾಸವಾಗಿದ್ದೇನೆ. ಹೋದ್ ವರ್ಷ ಸೆಪ್ಟೆಂಬರ್ ಅಲ್ಲಿ ನನ್ನ ಮಗನ್ಗೆ ಟೈಪ್ 1 ಡಯಾಬಿಟೀಸ್ ಇದೆ ಅಂತ ಗೊತ್ತಾಯ್ತು. ಅವ್ನ್ 1 ವಾರ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ಬೇಕಾಗಿತ್ತು. ಅವ್ನಿಗಿನ್ನ 13 ವರ್ಷನೂ ಆಗಿರ್ಲಿಲ್ಲ ಇದಾದಾಗ. ಏನು ಇದಕ್ಕೆ ಟ್ರೀಟ್ಮೆಂಟ್ ಅಂದ್ರೆ ಲೈಫ್ ಲಾಂಗ್ ಅವನು ಇನ್ಸುಲಿನ್ ಇಂಜೆಕ್ಷನ್ ತಗೊಂಡೆ ಅವ್ನ್ ಬ್ಲಡ್ ಶುಗರ್ ಮ್ಯಾನೇಜ್ ಮಾಡ್ಬೇಕು ಅಂತ ಹೇಳಿದ್ರು. ಆದ್ರೆ ಲಕ್ಕಿಲಿ ಅವ್ನ್ ಡಿಸ್ಚಾರ್ಜ್ ಆಗಿ 9ನೇ ದಿನಕ್ಕೆ ನಮ್ಗೆ ಬಹಳ ಬೇಕಾದವರು ನಮ್ಮ ಸಂಬಂಧಿಕರು ಹೇಳಿದ್ರು, ಡಾಕ್ಟರ್ ಖಾದರ್ನವ್ರನ್ನ ಹೋಗಿ ಮೀಟ್ ಮಾಡಿ ಅವ್ರು ಮೈಸೂರಲ್ಲಿ ಕನ್ಸಲ್ಟ್ ಮಾಡ್ತಾರೆ ಅಂತ ಹೇಳಿದ್ರು. ಅವ್ರ ಹೆಲ್ತ್ ಸಲುವಾಗಿ ಬಹಳ ಸತಿ ಡಾಕ್ಟರ್ ಖಾದರ್ನವ್ರನ್ನ ಕನ್ಸಲ್ಟ್ ಮಾಡಿ ಅವರಿಗೆ ಪಾಸಿಟಿವ್ ರಿಸಲ್ಟ್ಸ್ ನೋಡಿದ್ರು. ಹೀಗಂದಾಗ ನಾವು ಸರಿ ಹೋಗ್ಬೋದು ಅಂದ್ಬಿಟ್ಟು ನನ್ನ ಮಗನ್ನು ಕರ್ಕೊಂಡು ಪ್ಲಸ್ ಈ ಹಾಸ್ಪಿಟಲ್ ಡಿಸ್ಚಾರ್ಜ್ ಸಮರಿ ರಿಪೋರ್ಟ್ಸ್ ಎಲ್ಲ ತಗೊಂಡು ಡಾಕ್ಟರ್ ಖಾದರ್ ಅವ್ರನ್ನ ಮೀಟ್ ಮಾಡಕ್ ಹೋದ್ವಿ. ಡಾಕ್ಟರ್ ಖಾದರ್ ಅವರು ಇಮಿಡಿಯೇಟ್ ಆಗಿ ನಮ್ಗೆ ಹೇಳಿದ್ರು, ನೀವೇನು ಇನ್ಸುಲಿನ್ ಇಂಜೆಕ್ಷನ್ ಕೊಟ್ಟೆ ಇವನ್ನ ಬ್ಲಡ್ ಶುಗರ್ ಲೆವೆಲ್ಸ್ ಮ್ಯಾನೇಜ್ ಮಾಡ್ಬೇಕು ಅಂತ ಏನಿಲ್ಲ. ಅದ್ರ ಬದಲು ಈ ಅಕ್ಕಿ ಗೋಧಿ ಪದಾರ್ಥಗಳನ್ನ ನಿಲ್ಲಿಸ್ಬಿಟ್ಟು ಸಿರಿಧಾನ್ಯ ಡಯಟ್ ಕೊಡಿ. ಆಮೇಲೆ ಹಾಲು ಪದಾರ್ಥಗಳನ್ನ ಸ್ಟಾಪ್ ಮಾಡಿ. ಅಂದ್ರೆ ಏನು, ಈ ಪನ್ನೀರು, ಮೊಸರು, ಹಾಲು ಪ್ಲಸ್ ಇದು ಚೀಸ್ ಅದನ್ನೆಲ್ಲ ಸ್ಟಾಪ್ ಮಾಡಿ. ಆಮೇಲೆ ಪ್ರಾಸೆಸ್ಡ್ ಫುಡ್ ಅಂದ್ರೆ ಏನು, ಈ ಮ್ಯಾಗಿ, ಪಾಸ್ತಾ ಅದನ್ನೆಲ್ಲ ಸ್ಟಾಪ್ ಮಾಡಿ.
ಬರೀ ಆರ್ಗ್ಯಾನಿಕ್ ತರಕಾರಿ ಮತ್ತೆ ಹಣ್ಣುಗಳನ್ನ ಕೊಡಿ. ಪ್ಲಸ್ ವಾರಕ್ಕೆ ಅಂದ್ರೆ ವಾರದಲ್ಲಿ 7 ಅವರ್ ಅಂದ್ರೆ ದಿನಕ್ಕೆ 1 ಅವರ್ ಅಟ್ಲೀಸ್ಟ್ ಅವನು ಎಕ್ಸರ್ಸೈಸ್ ಮಾಡ್ಬೇಕು ಅಂತ ಹೇಳಿದ್ರು. ಸೊ ನಾವು ವಾಪಸ್ ಬಂದಿದ್ ಕೂಡ್ಲೆ ಈ ಮಿಲೆಟ್ ಡಯಟ್ ನ ಶುರು ಮಾಡಿದ್ವಿ. ಪ್ಲಸ್ ಅವ್ರು ಏನೇನೇ ಕಷಾಯ ಹೇಳ್ತಾರೆ, ಮಿಲೆಟ್ ಡಯಟ್ ಜೊತೆ ಕಷಾಯ 5-6 ತರದ್ದು ಎಲೆಗಳ ಕಷಾಯ, ಆಮೇಲೆ 5 ಗಾಣದ ಎಣ್ಣೆ ಕುಡಿಯಕ್ ಹೇಳ್ತಾರೆ. ಅದನ್ನ ಎಲ್ಲ ಶುರು ಮಾಡ್ಕೊಂತ ಬಂದ್ವಿ. 1 ವಾರದಲ್ಲೇ ಪಾಸಿಟಿವ್ ರಿಸಲ್ಟ್ಸ್ ಕಾಣ್ತು ನಮ್ಗೆ. ನನ್ ಮಗಂಗೆ ಏನ್ ಇನ್ಸುಲಿನ್ ಡೋಸೇಜ್ ಇತ್ತಲ್ಲ ಇಂಜೆಕ್ಷನ್ಗೆ ಕೊಡೋದು, ಅದು ಕಡಿಮೆ ಆಗ್ತಾ ಬಂತು. 1 ತಿಂಗಳಲ್ಲಿ ಫುಲ್ ಇನ್ಸುಲಿನ್ ಇಂಜೆಕ್ಷನ್ ಇಲ್ದಂಗೆ ಅವ್ನ್ ಬ್ಲಡ್ ಶುಗರ್ ಲೆವೆಲ್ ಬರೀ ಈ ಡಯಟ್, ಈ ಕಷಾಯ, ಈ ಎಣ್ಣೆಗಳಿಂದ ಮ್ಯಾನೇಜ್ ಆಗಕ್ ಶುರು ಆಯ್ತು. ಸೊ ಇವಾಗ ಮೋರ್ ದೆನ್ 1 ವರ್ಷ ಮೇಲಾಗಿದೆ. ನಾವ್ ಬರೀ ಡಾಕ್ಟರ್ ಖಾದರ್ ಅವ್ರು ಹೇಳಿರೋದ್ರ ಪಾಲಿಸ್ಕೊಂತ ಬಂದಿದೀವಿ. ಇನ್ಸುಲಿನ್ ಇಂಜೆಕ್ಷನ್ ಇಲ್ದೇನೆ ನನ್ ಮಗ ಆರೋಗ್ಯವಾಗಿ ಆರಾಮಾಗಿ ಇದ್ದಾನೆ. ಸೊ ನೀವು ಕೂಡ ಡಾಕ್ಟರ್ ಖಾದರ್ ಅವ್ರ ಹೇಳೋ ರೆಕಮೆಂಡೇಶನ್ಸ್ ಬಳಸ್ಕೊಂತ ಬಂದ್ರೆ 100. ನೋಡಿದೀರಾ, ಈ ತರ ಸಾವಿರಾರು ಮಕ್ಕಳು ಇನ್ಸುಲಿನ್ ನಿಂದ ಮುಕ್ತಿ ಮಾಡ್ಕೊಂಡಿದ್ದಾರೆ. ಇನ್ನು ಟೈಪ್ 2 ಡಯಾಬಿಟೀಸು ಯಾರಾದ್ರೂ 20 ವರ್ಷ ಇನ್ಸುಲಿನ್ ತಗೊಂಡಿರೋರು ಆರಾಮಾಗಿ 3 ತಿಂಗಳಲ್ಲಿ ಊಟ ಮಾಡಿದ್ರೆ ಹೊರಗಡೆ ಬರ್ಬೋದು. ಅಂದ್ರೆ $1 ಟ್ರಿಲಿಯನ್ ಪರ್ ಇಯರ್ ಭಾರತ ದೇಶದಿಂದ ಈ ಕಂಪನಿಗಳಿಗೆ ಹೋಗುವುದನ್ನ ನಾವು ಮನಸ್ಸು ಮಾಡಿದ್ರೆ ನಿಲ್ಲಿಸಬಹುದು. ಯಾವಾಗ ನೀವು ನಿಮ್ಮ ಅಡಿಗೆ ಮನೆಗೆ ಹೋಗಿ ಅಕ್ಕಿ, ಗೋಧಿ, ಹಾಲು, ಸಕ್ಕರೆಯನ್ನ ಬಿಸಾಕಿ ನಿಮ್ಮ ಆರ್ಕ, ನವನೆ, ಸಾಮೆ, ಊದಲು ಈ ಊಟವನ್ನ, ಈ ರೊಟ್ಟಿಗಳನ್ನ, ಈ ಮುದ್ದೆಯನ್ನ, ಈ ಅನ್ನವನ್ನ ನೀವು ಉಣ್ಣಕ್ ಶುರು ಮಾಡಿದ್ರೆ 3 ತಿಂಗಳಲ್ಲಿ ನಿಮ್ಮ ಆರೋಗ್ಯ ನಿಮ್ಮ ದೇಹಕ್ಕೆ ಬೇಡ ಅಂದ್ರೂ ಬಂದು ಕೂರುತ್ತೆ. ಚಪ್ಪಲೆ ತಟ್ರಿ. ತಿನ್ನಕ್ ರೆಡಿ ಇದ್ದೀರಾ? ಇಲ್ಲ, ನಮಗೆ ಪಿಜ್ಜಾ ಬೇಕು, ನೂಡಲ್ಸ್ ಬೇಕು, ಬರ್ಗರ್ ಬೇಕು. ನೋಡ್ರಿ, ಅದು ಎಲ್ಲೋ ಮೂಲೆ ಮೂಲೆಯಲ್ಲಿ ಅಮೆರಿಕದಲ್ಲಿ ತಿನ್ನುವ ಪದಾರ್ಥಗಳನ್ನ ನಾವು ಯಾಕೆ ತಿಂತಾ ಇದ್ದೀವಿ ಅಂತ ಒಬ್ಬರು ಪ್ರಶ್ನೆ ಕೇಳ್ತಾ ಇಲ್ಲ. ನಮಗೇನಾಗಿದೆ? ನಮ್ಮ ಮುದ್ದೆಗೇನಾಗಿದೆ? ನಮ್ಮ ರೊಟ್ಟಿಗೇನಾಗಿದೆ? ಜೋಳದ ರೊಟ್ಟಿನ ತಟ್ಕೊಂಡು ತಿನ್ರಿ ಅಂದ್ರೆ ಅದಕ್ಕೆ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ತಿಂತಾ ಇದ್ದಾರೆ ಈಗ ಖಾನಾವಳಿಗಳಲ್ಲಿ. ಉತ್ತರ ಕರ್ನಾಟಕದಲ್ಲಿ ನಾನು ಮಾತಾಡ್ತಾ ಇರೋದು. ನಾಚಿಕೆ ಆಗ್ಬೇಕು ನಮಗೆ. ಗೋಧಿ ಒಳ್ಳೆದಾ? ಇಲ್ಲ, ಅದರಲ್ಲಿ ಗ್ಲೂಟೆನ್ ಅನ್ನುವ ಪ್ರೋಟೀನ್ ಇದೆ. ಅದ ನಿಮ್ಮ ಪ್ಯಾಂಕ್ರಿಯಾಸ್ ಅನ್ನ, ನಿಮ್ಮ ಕರಳನ್ನ, ಕರಳಲ್ಲಿದ್ದ ಅದ್ಭುತವಾದ ಸೂಕ್ಷ್ಮ ಜೀವಿಗಳನ್ನ ನಾಶ ಮಾಡುತ್ತೆ. ರೋಗಕ್ಕೆ ಪೂರಕ ಅದು. ರೋಗಕ್ಕೆ ಪೂರಕವಾದ ಆಹಾರವನ್ನ ತಿನ್ನು, ರೋಗ ಬರುತ್ತೆ, ಆಮೇಲೆ ನಮ್ಮ ಹತ್ರ ಬಾ ಅಂತ ಹೇಳುವ ತಜ್ಞರು ನಿಜವಾದ ವೈದ್ಯರ ಅಂತ ನಾವು ಪ್ರಶ್ನೆ ಮಾಡೋದಕ್ಕೆ ಧೈರ್ಯ ಮಾಡ್ತಾ ಇಲ್ಲ. Are these people doctors who do not bother about what you are eating? ರಕ್ತ ಮಂದ ಆಗ್ತಾ ಇದೆ, ಬ್ಲಡ್ ಥಿನ್ನರ್ ಕೊಡ್ತೀವಿ ಅಂತ BP ಟ್ಯಾಬ್ಲೆಟ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಹೊರತು ರಕ್ತ ಮಂದ ಯಾಕೆ ಆಗಿದೆ ಅದನ್ನ ತಿನ್ನಬೇಡ ಅಂತ ಹೇಳುವ ಡಾಕ್ಟರ್ಗಳು ಬರೋ ತನಕ ನಮ್ಮ ಭಾರತ ದೇಶ ಈ ರೋಗಗಳನ್ನ ನಿಭಾಯಿಸಿಕೊಳ್ಳುತ್ತಕ್ಕೆ ಕೋಟ್ಯಾಂತರ ಅಲ್ಲ, ಶತಕೋಟಿ ರೂಪಾಯಿಗಳನ್ನ ಪ್ರತಿ ವರ್ಷ ಪಾವತಿ ಮಾಡ್ತಾ ಇದೆ. ಇದಕ್ಕೆ ಮೂಲಭೂತವಾದ ಕಾರಣ ನೀವು ಅಕ್ಕಿ ಗೋಧಿ ತಿನ್ನುವುದರಿಂದ. ಈ ಅಕ್ಕಿ ಗೋಧಿಯನ್ನ ಬೆಳೆಸೋದಕ್ಕೆ ಬೇಕಾಗಿರೋ ಪ್ರಕೃತಿ ಸಂಪನ್ಮೂಲಗಳು, ಮಣ್ಣು, ನೀರು, ಗಾಳಿಯನ್ನ ನಾವು ಕಲ್ಮಶ ಮಾಡಿದೀವಿ. ಎಷ್ಟು ಮಟ್ಟಕ್ಕೆ ಅಂದ್ರೆ ನಮಗೆ ಹುಟ್ಟೋ ಮಕ್ಕಳಲ್ಲಿ ಟೈಪ್ 1 ಡಯಾಬಿಟೀಸ್ 8 ಜನ, ಹೃದಯದಲ್ಲಿ ರಂಧ್ರ ಹುಟ್ಟುಕೊಂಡು ಹುಟ್ಟೋರು 8 ಜನ, ಬುದ್ಧಿಮಾಂದ್ಯ ಮಕ್ಕಳು 8 ಜನ, ವಿಕಲಾಂಗ ಮಕ್ಕಳು 8 ಜನ, ಇನ್ನೂ 8 ಜನ ನಾನು ಹುಡುಗನ ಹುಡುಗಿನ ಅಂತ ಗೊತ್ತಿಲ್ಲದೆ ಇರೋರು 8 ಜನ. ಅರ್ಥ ಆಗ್ತಾ ಇದೆಯಾ?
ನಿಮ್ಮೆಲ್ಲರಿಗೂ ಅರ್ಥ ಆಗ್ತಾ ಇದೆಯಾ? ಅಂದ್ರೆ 100ಕ್ಕೆ 50 ಜನ ಮಕ್ಕಳು ಡಿಸ್ಫಂಕ್ಷನಲ್ ಕಿಡ್ಸ್ ಭಾರತ ದೇಶದಲ್ಲಿ ಅಲ್ಲ, ಇಡೀ ಪ್ರಪಂಚದಲ್ಲಿ ಕಳೆದ 20 ವರ್ಷದಿಂದ ಹುಟ್ಟುತ್ತಾ ಇದ್ದಾರೆ. ಈ ತಜ್ಞರು ಏನು ಹೇಳ್ತಾ ಇದ್ದಾರೆ? ನಿಮ್ ಪಾಟಿಗೆ ನೀವು ಇಷ್ಟ ಬಂದದ್ದು ತಿನ್ನು, ರೋಗ ತರ್ಸ್ಕೋ, ಆಸ್ಪತ್ರೆಯಿಂದ ಸುತ್ತಾಡ್ತಾ ಇರು. ಇದು ಒಂದು ವೈಜ್ಞಾನಿಕವಾದ ವಿಷಯವಾ ಅಂತ ಈ ವೇದಿಕೆ ಮೂಲಕ ನಾನು ಎಲ್ಲರನ್ನೂ ಕೇಳ್ತಾ ಇದ್ದೇನೆ. ಅಂದ್ರೆ ಆಹಾರ, ಆರೋಗ್ಯ, ಕೃಷಿ ಬೇರೆ ಬೇರೆ ಅಲ್ಲ. ನೀವು ಏನು ಬೆಳಿತೀರೋ ಅದನ್ನ ತಿಂತೀರಾ, ಏನು ತಿಂತೀರೋ ಅದನ್ನೇ ನೀವಾಗಿ ಪರಿವರ್ತನೆ ಆಗತ್ತೆ. ನಾನು ಈ ದೊಡ್ಡ ವೇದಿಕೆಯಲ್ಲಿ ತುಂಬಾ ಸಮಯ ತಗೊಳ್ಳೋಕೆ ಇಷ್ಟಪಡೋದಿಲ್ಲ. ಆಗ್ಲೇ ನಾನು 18 ನಿಮಿಷ ತಗೊಂಡಿದ್ದೀನಿ, ಇನ್ನು ನನ್ನ ಹತ್ರ ಇರೋದು 10 ನಿಮಿಷ. ವೈಜ್ಞಾನಿಕತೆ ಅನ್ನುವ ಹೆಸರಿನಲ್ಲಿ ಮಾನವನ ಶರೀರದ ಸೂಕ್ಷ್ಮ ಜೀವಿಗಳ ಸಂತುಲನ, ಹಾರ್ಮೋನುಗಳ ಸಂತುಲನ, ಗ್ಲೂಕೋಸ್ ಸಂತುಲನವನ್ನ ಏರುಪಾರು ಮಾಡಿ ಈಗ ಗ್ರೀನ್ ರೆವಲ್ಯೂಷನ್, ವೈಟ್ ರೆವಲ್ಯೂಷನ್, ಈಗ ಪಿಂಕ್ ರೆವಲ್ಯೂಷನ್ ಸ್ಪಿನ್ ಮಾಡ್ತಾ ಇದ್ದಾರೆ. ಮಾಂಸ ತಿನ್ನಿ, ಪ್ರೋಟೀನ್ ಬೇಕು, ಪ್ರೋಟೀನ್ ಬೇಕು ಅಂತ. ಪ್ರೋಟೀನು ಬೆಳೆಸೋದು ದ್ವಿದಳ ಬೀಜ ಧಾನ್ಯಗಳು, ಕಾಳು, ಬೇಳೆಕಾಳು. ಅದು 1 ಎಕರೆದಲ್ಲಿ 2 ಕ್ವಿಂಟಲ್ಗಿಂತ ಜಾಸ್ತಿ ಬೆಳೆಯೋದಿಲ್ಲ ಪ್ರಕೃತಿಯಲ್ಲಿ. ಅಂದ್ರೆ ನೀವು 5 ಹಿಡಿ ನವಣೆ, ಸಾಮೆ, ಆರ್ಕ ಯಾವುದೋ ಒಂದು ಧಾನ್ಯ, 1 ಹಿಡಿ ಅಂದ್ರೆ 1ನೇ 5 ಭಾಗ. ಆ ರೇಷಿಯೋ ಎಲ್ಲಿಂದ ಬಂತು? ಪ್ರಕೃತಿ ಮಾತ ಕೊಟ್ಟಿದ್ದು. 10:2, 5:1. ಅಂದ್ರೆ ಬೇಳೆಕಾಳು 1 ಹಿಡಿ ಆದ್ರೆ 5 ಹಿಡಿ ನಿಮ್ಮ ಧಾನ್ಯ ಆಗಿರಬೇಕು. ಇದು ಪ್ರಕೃತಿ ಮಾತ ಕೊಟ್ಟಿರುವ ಒಂದು ನಿಷ್ಪತ್ತಿ. ಅದನ್ನ ಬಿಟ್ಟು ಹೆಚ್ಚು ಪ್ರೋಟೀನ್ ಬೇಕು, ಹೆಚ್ಚು ಪ್ರೋಟೀನ್ ಬೇಕು ಅಂತ ತಿಂದ್ರೆ ನಿಮ್ಮ ಕಿಡ್ನಿ ಮತ್ತು ಯಕೃತ್ತು ಹಾಳಾಗತ್ತೆ. ಆಗ್ತಾ ಇರೋದು ಅದೇನೆ. ಡಯಾಲಿಸಿಸ್ ಯೂನಿಟ್ ಈಗ 100ಕ್ಕೆ 30 ಜನ ಡಯಾಲಿಸಿಸ್ ಕಡೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಮೊಟ್ಟೆ ಮಾಂಸ ತಿನ್ನಿ, ಪ್ರೋಟೀನ್ ಬೇಕು ಅಂತ ಈ ತಜ್ಞರು ಹೇಳೋದು ಒಂದು ಕಡೆ ಆದ್ರೆ, ಅದನ್ನ ತಿಂದು ಆ ಸ್ಟೆರಾಯ್ಡ್ಸ್ ಅನ್ನ ಚುಚ್ಚಿ ಆಗಿರುವ ಮಾಂಸ, ಮೊಟ್ಟೆ, ಕೋಳಿ ತಿಂದು ಫ್ಯಾಟಿ ಲಿವರ್, ಕಿಡ್ನಿ ಕಪೂಟ್ ಅಂತ ಹೋದ್ರೆ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಅಂತ ಇದನ್ನ ಬಿಸ್ನೆಸ್ ಮಾಡಕ್ಕೆ ಹೊರಟಿರೋ ಈ ತಜ್ಞರ ಒಂದು ವಿಧಿವಿಧಾನಗಳು ಟೆಕ್ನಾಲಜಿ ಹೆಸರಿನಲ್ಲಿ, ಬಯೋಟೆಕ್ನಾಲಜಿ ಹೆಸರಿನಲ್ಲಿ ಅದೇದೋ ಚಮತ್ಕಾರಗಳನ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ಳೋ ಒಂದು ವಿಷಯವಾಗಿ ಒಬ್ರಿಗೂ ಸರಿಯಾಗಿ ವಾಸಿ ಮಾಡದೆ ಕೋಟಿ 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 ರೂಪಾಯಿ ಜನರಿಂದ ದರೋಡೆ ಮಾಡ್ತಾ ಇದ್ದಾರೆ ಪ್ರತಿ ದಿವಸ. ಊಟ ಸರಿಯಾಗಿ ಮಾಡಿಕೊಳ್ಳ್ರಿ ಅಂತ ಹೇಳಿದ್ರೆ ಸಾಕು, ಈ ರೋಗಗಳು ಮಾಯ ಆಗ್ತವೆ. ಸೊ ನಾವೇನು ತಿನ್ನುತ್ತಿದ್ದೇವೆ ಅನ್ನುವ ವಿಷಯಗಳನ್ನ ನಾವು ಜನರು ಅರಿತುಕೋಬೇಕು. ನಮ್ಮ ಸುತ್ತಮುತ್ತಲು ವಿಷಯುಕ್ತವಾದ ಆಹಾರವನ್ನ ನಾವು ಬೆಳೆಸಿ ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ತಿನ್ನುತ್ತಿದ್ದೇವೆ. ಅದನ್ನ ಬಿಟ್ಟು ನಮ್ಮ ಪ್ರಾಚೀನ ಸಾಂಪ್ರದಾಯಿಕ ಬೆಳೆಗಳನ್ನ ಮತ್ತೆ ನಾವು ನಮ್ಮ ಅಡಿಗೆ ಮನೆಗೆ ತಂದರೆ ನಮ್ಮ ಆರೋಗ್ಯ ಸುಧಾರಿಸಿಕೊಳ್ಳುತ್ತೆ. ಇದಕ್ಕೆ ಪುರಾವೆಗಳನ್ನ ನಾವು ಸಾವಿರಾರಲ್ಲ ಲಕ್ಷಾಂತರ ಜನ ವಾಸಿ ಮಾಡ್ಕೊಳ್ತಾ ಇದ್ದಾರೆ. ಟೈಪ್ 1 ಡಯಾಬಿಟಿಸ್ ವಾಸಿ ಆಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. 1000 ಜನ ತಗೊಂಬನ್ರಿ, ಈ ಊಟ ತಿನ್ಸಿರಿ, ಅಂಬಲಿ ಕುಡಿಸಿರಿ, 3 ತಿಂಗಳಲ್ಲಿ ಆರಾಮಾಗಕ್ಕೆ ಶುರು ಆಗ್ತಾರೆ. ಅದು ಸೈನ್ಸ್ ಅಲ್ಲ ಅಂತ ಹೇಳ್ತಾರೆ ಇವರು. 1 ದಿವಸನೂ ಈ ಪ್ರಯೋಗ ಮಾಡಿಲ್ಲ ಈ ಸೈಂಟಿಸ್ಟು. ಯಾಕಂದ್ರೆ ಅವ್ರಿಗೆ ಈ ಧಾನ್ಯಗಳ ಬಗ್ಗೆ ಹೆಸರುಗಳನ್ನು ಗೊತ್ತಿಲ್ಲ. ಪ್ರಯೋಗ ಮಾಡ್ರಿ, ಅರಿತುಕೊಳ್ಳ್ರಿ,
ಸೊ ನೀವು ನಿಮ್ಮ ಆರೋಗ್ಯ ಎಲ್ಲಿ ಕಳ್ಕೊಂಡ್ಬಿಟ್ಟಿದ್ದೀರಾ? ಅಡಿಗೆ ಮನೆಯಲ್ಲಿ ಕಲ್ತುಕೊಂಡಿದ್ದೇನೆ. ನೀವು ಎಲ್ಲಿ ಹುಡುಕ್ತಾ ಇದ್ದೀರಾ? ಆಸ್ಪತ್ರೆಯಲ್ಲಿ ಹುಡುಕ್ತಾ ಇದ್ದೀರಾ. ನೀವು ನಿಮ್ಮ ಫೋನು ಅಡಿಗೆ ಮನೆಯಲ್ಲಿ ಇಟ್ಟು ಹೊರಗಡೆ ಆಸ್ಪತ್ರೆಯಲ್ಲಿ ಹುಡುಕ್ತಾ ಇದ್ದೀರಾ. ಸಿಗುತ್ತೇನಾ? ಆಸ್ಪತ್ರೆಯಲ್ಲಿ ಸಿಗೋದು ನಿಮಗೆ ಟ್ಯಾಬ್ಲೆಟ್ಟು, MRI ಸ್ಕ್ಯಾನು, ಪೆಟ್ ಸ್ಕ್ಯಾನು, ಕ್ಯಾಟ್ ಸ್ಕ್ಯಾನು. ಆರೋಗ್ಯ ಸಿಗೋದಿಲ್ಲ. ಯಾಕೆಂದ್ರೆ ನೀವು ಕಲ್ಕೊಂಡಿರೋದದು ನಿಮ್ಮ ಅಡಿಗೆ ಮನೆಯಲ್ಲಿ. ಮಣ್ಣಿನ ಮಡಕೆಯಲ್ಲಿ ಮಾಡೋ ಅಂಬಲಿಯಲ್ಲಿ ನಿಮ್ಮ ಆರೋಗ್ಯ ಇದೆ. ನೀವು ಮಾಡಿಕೊಂಡು ತಿನ್ನುವ ಕೊರ್ಲೆ ರೊಟ್ಟಿಯಲ್ಲಿ ನಿಮ್ಮ ಆರೋಗ್ಯ ಇದೆ. ಚಪಾತಿಯಲ್ಲಿ, ಪಿಜ್ಜಾ ಅಲ್ಲಿ, ಬರ್ಗರ್ ಅಲ್ಲಿ, ನೂಡಲ್ಸ್ ಅಲ್ಲಿ 24x7 ಹೈದರಾಬಾದ್ ಬಿರಿಯಾನಿ, ಕಾಶ್ಮೀರ್ ಪಲಾವು, ಜೊಮ್ಯಾಟೊ, ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡ್ಕೊಂಡು ತಿನ್ರಿ. ಆಸ್ಪತ್ರೆಗೆ ಹೋಗೋದಕ್ಕೆ ರೆಡಿ ಮಾಡ್ಕೊಳ್ರಿ. ಅದೇ ನಡೀತಾ ಇರೋದು. ಸಪ್ಲಿಮೆಂಟ್ಸು ಅಂತ ಅಮೆರಿಕ, ಯುರೋಪ್ ಅವರು ಸಪ್ಲಿಮೆಂಟ್ಸ್ ತಿಂದು ರೋಗ ಜಾಸ್ತಿ ಮಾಡಿಕೊಂಡು ಪಾರ್ಕಿನ್ಸನ್ಸು, ಆಲ್ಝೈಮರ್ಸು ಅಂದ್ರೆ ಮೈಯೆಲ್ಲ ನಡುಗೋದು, ಬುದ್ಧಿಮಾಂದ್ಯತೆ ಅಂದ್ರೆ ಮರುವು ರೋಗ. ಬುದ್ಧಿಮಾಂದ್ಯ ಅಲ್ಲ, ಇದು ಮರುವುದು. ಪೂರ್ತಿ ನಾನು ಯಾರು ಅಂತ ನನಗೆ ಗೊತ್ತಿಲ್ಲ. ಈ ತರ ಭಯಾನಕ ರೋಗಗಳನ್ನ ಅಮೆರಿಕ ಮತ್ತು ಯುರೋಪ್ ದೇಶಗಳಲ್ಲಿ ಹೆಚ್ಚಾಗ್ತಾ ಇದೆ. ಅದೇ ಆಹಾರ ಪದ್ಧತಿಯನ್ನ ನೀವು ಇಳುವರಿ ಮಾಡಿಕೊಂಡಿದ್ದೀರಾ, ಅದೇ ರೋಗಗಳು ಬರ್ತಾ ಇವೆ. ಸೊ ನಮ್ಮ ಆಹಾರ, ನಮ್ಮ ಅಡಿಗೆ ಮನೆ, ನಮ್ಮ ಆರೋಗ್ಯ, ನಮ್ಮ ಹೊಲ ಗದ್ದೆಗಳು, ನೀರಿಲ್ಲದೆ ಬೆಳೆಯತಕ್ಕಂತ ಅದ್ಭುತವಾದ ಧಾನ್ಯಗಳು, ಪ್ರಕೃತಿ ಮಾತೆಯನ್ನ ಹಾಳಾಗಿರೋ ಮಣ್ಣನ್ನ ಮತ್ತೆ ಸೃಜನಾತ್ಮಕವಾಗಿ ಪುನಜ್ಜೀವ ಕೊಡತಕ್ಕಂತ ಅದ್ಭುತ ಬೆಳೆಗಳನ್ನ ನಾವು ಮತ್ತೊಮ್ಮೆ ಬೆಳೆಸಿಕೊಳ್ಳೋಣ. ನಮ್ಮ ಊಟವನ್ನ ನಮ್ಮ ಕೈಯಲ್ಲಿ ನಾವು ಸಿದ್ಧ ಮಾಡಿಕೊಂಡು ಊಟ ಮಾಡೋಣ. ಈ ಕೊಲ್ಲೆ ನಾವಷ್ಟಿಗೆ ನಾವೇ ಕೊಲ್ಲೆ ಹೊಡಿಕೊಂಡು ನಮ್ಮ ದುಡ್ಡನ್ನ ಕಂಪನಿಗಳಿಗೆ ಕಳಿಸ್ಕೊಡ್ತಾ ಇದ್ದೀವಿ. ಆರೋಗ್ಯ ಅನ್ನುವ ಮರೀಚಿಕೆಯನ್ನ ನೀವು ಬೇರೆ ಎಲ್ಲೂ ಹುಡುಕಬೇಕಾಗಿಲ್ಲ. ನಿಮ್ಮ ಅಡಿಗೆ ಮನೆಯಲ್ಲಿ, ನಿಮ್ಮ ಮಣ್ಣಿನ ಮಡಿಕೆಯಲ್ಲಿ ಆರೋಗ್ಯ ಇದೆ ಅಂತ ಹೇಳ್ತಾ ನನಗೆ ಇಲ್ಲಿಗೆ ಕರೆ ತಂದು ಈ 4 ಮಾತುಗಳನ್ನ ಮಾತಾಡುವುದಕ್ಕೆ ಅವಕಾಶ ಕೊಟ್ಟಿರುವ, ಆಲ್ರೆಡಿ 28 ನಿಮಿಷ ಆಗಿದೆ, ಮಾತಾಡೋದಕ್ಕೆ ತುಂಬಾ ಇದೆ. ಕೊನೆಯಲ್ಲಿ ನಿಮ್ಮ ಹೊಟ್ಟೆಯನ್ನ ಸರಿ ಮಾಡಿಕೊಳ್ಳೋದು ಒಂದೇ ಒಂದು ವಿಧಾನ. 3 ನಿಮಿಷ ಹೇಳ್ತೀನಿ. ಅದು ಎಲ್ಲರೂ ನೀವೇನಾದ್ರೂ ತಿಂತಾ ಇರ್ರಿ, ಏನಾದ್ರೂ ಮಾಡ್ಕೊಳ್ರಿ, ನಿಮ್ಮ ರೋಗ ಏನಾದ್ರೂ ಇರ್ಲಿ, ಪಾರ್ಕಿನ್ಸನ್ಸ್ ಇರ್ಲಿ, ಆಲ್ಝೈಮರ್ಸ್ ಇರ್ಲಿ, ಮಸ್ಕ್ಯುಲರ್ ಡಿಸ್ಟ್ರೋಫಿ ಇರ್ಲಿ, ಟೈಪ್ 1 ಡಯಾಬಿಟಿಸ್ ಇರ್ಲಿ, ಬ್ಲಡ್ ಕ್ಯಾನ್ಸರ್ ಇರ್ಲಿ, ಗರ್ಭಕೋಶದ ಗಡ್ಡೆ ಇರ್ಲಿ, ಏನಾದ್ರೂ ಇರ್ಲಿ, ಈ ಒಂದು ಅಂಶವನ್ನ ನೀವು ಸಾಧನೆ ಮಾಡ್ತಾ ಇದ್ರೆ ಬರೋ 3 ದಿವಸಗಳಲ್ಲಿ ನಿಮ್ಮ ರೋಗ ದೂರ ಆಗೋದು ಖಾತ್ರಿ, ಖಚಿತ. ಕಡ್ಡಾಯವಾಗಿ ನೀವು 5 ಧಾನ್ಯಗಳು, ನವಣೆ, ಸಾಮೆ, ಕೊರ್ಲೆ, ಊದಲು, ಆರ್ಕ. ಏನಪ್ಪ ವಿಶಿಷ್ಟತೆ? ಇದರಲ್ಲಿ ಅದ್ಭುತವಾದ ನಾರು ಅಂಶವನ್ನ ದೇವರು ಕೊಟ್ಟಿದ್ದಾರೆ. ನವಣೆಯಲ್ಲಿ 8, ಆರ್ಕದಲ್ಲಿ 9, ಸಾಮೆಯಲ್ಲಿ 9.8, ಊದಲಲ್ಲಿ 10, ಕೊರ್ಲೆಯಲ್ಲಿ 12.5%, ರಾಗಿಯಲ್ಲಿ 3.6, ಮಿಕ್ಕಿದ ಧಾನ್ಯದಲ್ಲಿ ಅದಕ್ಕಿಂತ ಕಮ್ಮಿ. ಸೊ ನಾರು ಜಾಸ್ತಿ ಇರುವ ಧಾನ್ಯಗಳಲ್ಲಿ ನೀವು 8 ಗಂಟೆ ನೆನೆಸಿ ಒಂದೇ ಒಂದು ಚಮಚ, ಟೀ ಸ್ಪೂನ್ ಅಷ್ಟು, ಚಮಚ ಅಷ್ಟು ಸಿರಿಧಾನ್ಯ ಅಂತ ಹೆಸರಿಟ್ಟಿದ್ದೀನಿ ನಾನೇ ಈ 5 ಧಾನ್ಯಗಳಿಗೆ. ಒಂದು ಧಾನ್ಯ ತಗೊಳ್ಳಿ, 8 ಗಂಟೆ ನೆನೆಸಿ ಅರ್ಧ ಲೀಟರ್ ನೀರಿನಲ್ಲಿ ಒಂದೇ ಚಮಚ 15 ನಿಮಿಷ ಕುದಿಸಿ ಮಣ್ಣಿನ ಮಡಕೆಯಲ್ಲಿ ಬಟ್ಟೆ ಕಟ್ಟಿ 8 ಗಂಟೆ ಆದ್ಮೇಲೆ 1 ಲೋಟ 200 ml ಡೈಲಿ ಕುಡಿಯಿರಿ. 2 ದಿವಸ ನವಣೆ, 2 ದಿವಸ ಆರ್ಕ, 2 ದಿವಸ ಸಾಮೆ, 2 ದಿವಸ ಕೊರ್ಲೆ, ಈ ರೀತಿ 10 ದಿನ. ಮತ್ತೆ ರಿಪೀಟ್ ಮಾಡ್ರಿ 3 ರೌಂಡ್. 30 ದಿವಸದಲ್ಲಿ ನಿಮ್ಮ IBS, ಕ್ರಾನ್ಸ್, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಗಡ್ಡೆಗಳು, ಕಲ್ಲುಗಳು, ಕಿಡ್ನಿ ಸ್ಟೋನ್ಸ್ ಎಲ್ಲ ಕರಗಕ್ಕೆ ಶುರು ಆಗತ್ತೆ.
ಯಾವುದೇ ರೋಗ ಇರಲಿ, ಐ ಡೋಂಟ್ ಕೇರ್, ನೇಮ್ ಆಫ್ ದ ಡಿಸೀಸ್. ಇಷ್ಟು ಶುರು ಮಾಡ್ರಿ, ಎಲ್ಲರೂ ಮಾಡ್ಕೋಬಹುದು. ಆಮೇಲೆ ಇದರ ಧಾನ್ಯದ್ದೇ ಊಟ ಮಾಡೋದು, ಯಾವ ಯಾವ ಕಾಯಿಲೆಗೆ ಏನ್ ಮಾಡೋದು ಅನ್ನೋದು ಸಣ್ಣ ಪುಸ್ತಕ ಮಾಡಿದೀವಿ. ಇಡೀ ಗೂಗಲ್ ಅಲ್ಲಿ ಫ್ರೀ ಆಗಿದೆ. ಪೇಟೆಂಟ್ ಇಲ್ಲ, ಕಾಪಿ ರೈಟ್ ಇಲ್ಲ, ಕಾಪಿ ಲೆಫ್ಟ್ ಇಲ್ಲ. ಎಲ್ಲರಿಗೂ ವಿಚಾರವನ್ನ ಹಂಚಿಕೊಳ್ಳುವುದು ಭಾರತದ ಸನಾತನ ಧರ್ಮದ ಅತಿ ಮುಖ್ಯವಾದ ವಿಷಯ. ವಿಚಾರವನ್ನ ನಾವು ದುಡ್ಡುಗೆ ಕೊಂಡ್ಕೊಳಕ್ ಆಗೋದಿಲ್ಲ. ಅದೇ ಗೊಂದಲ. ಈ ಪಾಶ್ಚಾತ್ಯರನ್ನ ಅಂಧಾನುಕರಣೆ ಮಾಡಿ ಒಂದು ಐಡಿಯಾ ಬಂದ್ರೆ ಪ್ಲಾಸ್ಟಿಕ್ ಡಬ್ಬ ಅಲ್ಲಿ ಮಾರ್ಕೆಟ್ ಮಾಡ್ತೀವಿ ಅಂತ ಎಲ್ಲರೂ ಗೊಂದಲದಿಂದ ಹೊರಟಿದ್ದಾರೆ. ಅದರಿಂದ ಹೊರಗಡೆ ಬನ್ನಿ, ಎಲ್ಲರಿಗೂ ಒಳ್ಳೆ ವಿಷಯಗಳನ್ನ ಹಂಚಿಕೊಳ್ಳಿ ಅಂತ ಹೇಳ್ತಾ, ಅಂಬಲಿ ಕುಡಿಯಿರಿ, ಆರೋಗ್ಯವನ್ನ ಪಡೆಯಿರಿ. ಎಲ್ಲರಿಗೂ ಧನ್ಯವಾದ.